ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಚಾರದಲ್ಲೇ 2.5 ವರ್ಷ ಕಾಲ ಕಳೆದೇ ಬಿಟ್ಟಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಇಲ್ಲಿ ಬಿ ಶ್ರೀರಾಮುಲು ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಅಂತ ಹೇಳಿ 2 ವರ್ಷ ಕಳೆದೇ ಬಿಟ್ರು, ಇವ್ರು ಮಾಡಿದ್ದಾದ್ರೂ ಏನು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ರಾಜ್ಯ ರಾಜಕಾರಣ ಹಾಗೆ ಡಿಕೆಶಿ ದೆಹಲಿ ಪ್ರವಾಸದ ವಿಚಾರವಾಗಿ ಇಲ್ಲಿ ಶ್ರೀರಾಮುಲು ಮಾತನಾಡಿದ್ದಾರೆ. ಮಕ್ಕಳು ಮಹಿಳೆಯರು ಹೊರಗಡೆ ಇವತ್ತು ಅಡ್ಡಾಡೋ ಹಾಗಿಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆ ರೀತಿಯಾಗಿ ಹದಗೆಟ್ಟು ಹೋಗಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ 2.5 ವರ್ಷಗಳ ಕಾಲ ಇವತ್ತು ಮುಖ್ಯಮಂತ್ರಿಗಳು ನಾನಾಗಬೇಕು ನೀನಾಗಬೇಕಂದೇಳಿ ಅವರಿಬ್ಬರ ಮಧ್ಯೆನೇ ಇವತ್ತು ಕಚ್ಚಾಟ ಅನ್ನೋದಕ್ಕಿಂತ ಅವರಿಬ್ಬರ ಮಧ್ಯದಲ್ಲಿ ಇವತ್ತು ನಾನಾಗಬೇಕು ನೀನಾಗಬೇಕು ಅನ್ನೋದರಲ್ಲಿ 2.5 ವರ್ಷ ಕಳೆದುಬಿಟ್ರು. ಇವತ್ತು 2.5 ವರ್ಷಗಳು ಕಳೆದ ನಂತರ ಇವಾಗ ಏನಿದೆ ಇವತ್ತು ಇನ್ನು ಮುಂದಕ್ಕೆ ನಮಗೆ ಇವತ್ತು ಅಧಿವೇಶನ ಪ್ರಾರಂಭ ಆಗುತ್ತೆ. ಬೆಳಗಾಂದಲ್ಲಿ ಅಧಿವೇಶನ ಪ್ರಾರಂಭ ಆದ ನಂತರ ಪುನಃ ನಮಗೆ ಹೊಸ ವರ್ಷ ಬರ್ತದೆ. ಹೊಸ ವರ್ಷ ಆದ ತಕ್ಷಣ ಸಂಕ್ರಮಣ ಬರುತ್ತೆ, ಬಜೆಟ್ ಬರುತ್ತೆ. ಬಜೆಟ್ ಬರೋಳಗಡೆ 3 ವರ್ಷ ಅವಧಿ ಮುಗಿದೋಗಿ ಬಿಡ್ತದಲ್ಲ. ಇನ್ನು ಏನಿದೆ ಹೇಳ್ರಿ, ಏನು ಮಾಡಿದ್ದಾರೆ ಹೇಳ್ರಿ. ಅಲ್ಲ ಇವತ್ತು ಸಂಪೂರ್ಣವಾಗಿ ಕಾನೂನು ಅನ್ನೋಂಥದ್ದು ಕೂಡ ಇವತ್ತು ಯಾವ ರೀತಿಯಲ್ಲಿ ಕೂಡ ಇವತ್ತು ಮಕ್ಕಳ ಮೇಲೆ ಎಷ್ಟು ಅತ್ಯಾಚಾರಗಳಾಗ್ತಾ ಇದ್ದಾವೆ, ಎಷ್ಟು ದರೋಡೆಗಳಾಗ್ತಾ ಇದೆ. ಇವತ್ತು ಕಾನೂನಿನ ಸುವ್ಯವಸ್ಥೆ ಯಾರು ಕೂಡ ಹೆಣ್ಮಕ್ಳು ಹೊರಗಡೆ ಅಡ್ಡಾಡೋಕ್ಕೆ ಪರಿಸ್ಥಿತಿ ಇಲ್ಲ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರು ಸರ್ಕಾರ ಇವತ್ತು ದಪ್ಪು ಚರ್ಮದಲ್ಲಿ ಅವತ್ತು ಸರ್ಕಾರ ಇವತ್ತು ನಡೆಸ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಚುನಾವಣೆ ಆಗಿ ದೊಡ್ಡ ಮ್ಯಾಂಡೇಟನ್ನು ಇವತ್ತು ಇವತ್ತು NDA ಅವ್ರಿಗೆ ಕೊಟ್ಟಿದ್ದಾರೆ. NDA ಅಲಯನ್ಸ್ ಅವರಿಗೆ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರಿಗೆ ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿಯಲ್ಲಿ ದೊಡ್ಡ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಕೊಡೋಂಥ ಕೆಲಸ ಮಾಡಿದರು. 28ರಲ್ಲಿ ಕೂಡ ಕರ್ನಾಟಕದಲ್ಲಿ ಅದೇ ರಿಪೀಟ್ ಆಗುತ್ತೆ. ಇವ್ರು ಹಿಂಗೆ ಮಾಡ್ಕೊಂಡು ಹೋಗ್ಲಿ, ಮುಂಬರುವಂಥ ದಿನಗಳಲ್ಲಿ ಜನರು ಇವರಿಗೆ ಯಾವ ರೀತಿ ತಕ್ಕ ಶಾಸ್ತ್ರವನ್ನು ಕೊಡಿಸೋಂಥ ಕೆಲಸ. ಮತ್ತು ಈ ಕಾಂಗ್ರೆಸ್ನಲ್ಲಿ 2.5 ವರ್ಷಗಳ ಕಾಲ ಇವತ್ತು ಮುಖ್ಯಮಂತ್ರಿಗಳು ನಾನಾಗಬೇಕು ನೀನಾಗಬೇಕು